ರದ್ದು ಮಾಡಿರಿ. ಕುಂದಾಪುರದಲ್ಲಿ ಲೋಕಲ್ ಆಫೀಸ್ ಮಂಜೂರು ಮಾಡಿರಿ. ಕುಂದಾಪುರದಲ್ಲಿ ಲೋಕಲ್ ಆಫೀಸ್ ಮಂಜೂರು ಮಾಡಿರಿ. ಬ್ರಹ್ಮಾವರದಲ್ಲಿ ಉದ್ದೇಶಿತ ಇಎಸ್ಐ ಆಸ್ಪತ್ರೆ ಕಾಮಗಾರಿಗಳನ್ನು ಆರಂಭಿಸಿ. ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ಇಎಸ್ಐ ಉಳಿಸಿರಿ. ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ಇಎಸ್ಐ ಉಳಿಸಿರಿ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಿಐಟಿ ಉಡುಪಿ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಅವರೇ ಹಾಗೂ ಉಡುಪಿ ಜಿಲ್ಲಾ ಅಂಚು ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಸಂಗಾತಿ ವಿ ನರಸಿಂಹನವರೇ ಹಾಗೂ ಅಂಚು ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ವಿಮಾ ಯೋಜನೆ ಇಎಸ್ಐ ಅನ್ನುವಂಥದ್ದು ಒಂದು ವಿಮಾ ಸೌಲಭ್ಯ. ಕಾರ್ಮಿಕರಿಂದ ಮತ್ತು ಮ್ಯಾನೇಜ್ಮೆಂಟಿನಿಂದ ದೇಣಿಗೆಯನ್ನು ಸಂಗ್ರಹ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಆಡಳಿತದಲ್ಲಿ ವಿವಿಧ ಸೌಲಭ್ಯಗಳನ್ನು ದುಡಿಯುವ ಜನರಿಗೆ ಕೊಡಬೇಕಾಗಿರುವಂಥ ಒಂದು ಒಡಂಬಡಿಕೆಯ ವಿಮಾ ಸೌಲಭ್ಯ. ಆದರೆ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಕುಂದಾಪುರದಲ್ಲಿ ಹಲವಾರು ಸಮಸ್ಯೆಗಳು ಆಗಿಂದಾಗ ಕಾಡ್ತಾ ಇದೆ ಈ ವಿಮಾದಾರರಿಗೆ. ಸುಮಾರು 15,000ಕ್ಕಿಂತಲೂ ಹೆಚ್ಚು ಮಂದಿ ವಿಮಾದಾರರು ಹಾಗೂ ಅವರ ಕುಟುಂಬ ವರ್ಗ ಈ ಒಂದು ಇಎಸ್ಐ ಸೌಲಭ್ಯವನ್ನು ಪಡೀಲಿಕ್ಕೆ ಇವತ್ತು ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಕಾಯಂ ಆದಂಥ ವೈದ್ಯರ ನೇಮಕ ಇಲ್ಲ. ಯಾವಾಗಲೂ ಎಲ್ಲೆಲ್ಲಿಂದೋ ವೈದ್ಯರನ್ನು ನೇಮಕ ಮಾಡುವಂಥದ್ದು, ಒಂದು ಸ್ವಲ್ಪ ಸಮಯ ಆದಮೇಲೆ ಅವರು ಬರದೇ ಇರುವಂಥದ್ದು, ಈ ರೀತಿಯ ನಡವಳಿಕೆ ಆಗ್ತಾಯಿತ್ತು. ಇದರ ಬಗ್ಗೆ ಕೂಡ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ. ಆದರೆ ಇತ್ತೀಚೆಗೆ ಒಬ್ಬರು ವೈದ್ಯರನ್ನು ನೇಮಕ ಮಾಡಿದ್ದಾರೆ, ಸಂತೋಷದ ವಿಷಯ. ಆದರೆ ಇನ್ನೂ ಒಬ್ಬರು ವೈದ್ಯರು, ತಜ್ಞ ವೈದ್ಯರು ಬೇಕು ಅನ್ನುವಂಥದ್ದು ನಮ್ಮ ಇವತ್ತಿನ ಒಂದು ಬೇಡಿಕೆಯಲ್ಲಿ ಪ್ರಮುಖವಾಗಿರುವಂಥದ್ದು. ಇನ್ನೊಂದು, ಈ ಇಲಾಖೆ ಡಿಸ್ಪೆನ್ಸರಿ ವ್ಯಾಪ್ತಿಯಲ್ಲಿ ಹಲವಾರು ಖಾಸಗಿ ಆಸ್ಪತ್ರೆಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ತದೆ. ತುರ್ತು ಚಿಕಿತ್ಸೆಗಾಗಿ ಹಾಗೂ ಹೆಚ್ಚುವರಿ ಚಿಕಿತ್ಸೆಗಾಗಿ ಆಸ್ಪತ್ರೆಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ತಾರೆ. 2 ವರ್ಷಕ್ಕೊಮ್ಮೆ ಇಲಾಖೆ ಅದನ್ನು ನವೀಕರಣ ಮಾಡುವ ಸಂದರ್ಭದಲ್ಲಿ, ಈ ವರ್ಷ ನವೆಂಬರ್ ತಿಂಗಳಲ್ಲಿ ನವೀಕರಣ ಆಗುವ ಸಂದರ್ಭದಲ್ಲಿ ಮಣಿಪಾಲ ಆಸ್ಪತ್ರೆ ಮತ್ತು ಕುಂದಾಪುರದಲ್ಲಿದ್ದಂಥ ಆದರ್ಶ ಆಸ್ಪತ್ರೆಯನ್ನು ನವೀಕರಣದಿಂದ ಕೈಬಿಡಲಾಗಿದೆ. ಯಾವ ಕಾರಣಕ್ಕೆ ಅಂತೇಳಿ ಇಲಾಖೆ ತಿಳಿಸಲಿಲ್ಲ. ಬಹುಶಃ ಜನ ಆಡ್ಕೊಳ್ತಿದ್ದಾರೆ, ಅಲ್ಲೇನೋ ಕಪ್ಪ ಕಾಣಿಕೆ ಕೊಡೋದು ತಡ ಆಯ್ತೇನೋ, ಅದಕ್ಕೋಸ್ಕರ ಅವರನ್ನು ಕೈಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ವಿಮಾದಾರರು ಅಷ್ಟು ಸಂಖ್ಯೆಯಲ್ಲಿದ್ದಾರೆ, ಇಲ್ಲಿ ರೋಗಿಗಳಿದ್ದಾರೆ, ಅವ್ರಿಗೆ ಸೌಲಭ್ಯ ಬೇಕು ಅನ್ನುವಂಥದ್ದು ನಮ್ಮ ಇಲಾಖೆಗೆ ಇವತ್ತು ಮನವರಿಕೆ ಆಗಲಿಲ್ವ ಅಂತೇಳಿ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇಷ್ಟು ಹಣ ಸಂಗ್ರಹ ಮಾಡಿ ವಿಮಾ ಸೌಲಭ್ಯವನ್ನು ಕೊಡದೇ ಇರುವಂಥದ್ದು ವಂಚನೆ ಅಲ್ವ ಅಂತೇಳಿ ನಾವಿವತ್ತು ಇಎಸ್ಐಗೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರನ್ನ ಕೇಳ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಈ ಆಸ್ಪತ್ರೆಯ ವಿಮಾದಾರರ ಸಂಖ್ಯೆಗೆ, ಡಿಸ್ಪೆನ್ಸರಿಯ ವಿಮಾದಾರರ ಸಂಖ್ಯೆಗೆ ಅನುಗುಣವಾಗಿ ಏನು ಸಿಬ್ಬಂದಿಗಳ ನೇಮಕ ಆಗಬೇಕಿತ್ತು ಅಷ್ಟು ಸಿಬ್ಬಂದಿಗಳು ಇವತ್ತು ಇಲ್ಲದೇ ಇರೋದ್ರಿಂದ 20 ಸಿಬ್ಬಂದಿಗಳೇ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಜನರಿಗೆ ಸರಿಯಾದ ಸೇವೆ ಸಿಗುವುದರಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ಔಷಧಗಳ ಸಪ್ಲೈ ಸರಿಯಾಗಿ ಆಗ್ತಾ ಇಲ್ಲ. ಯಾವಾಗಲೂ ಔಷಧಗಳು ಬರುವಂಥದ್ದು, ಕಾಯಿಲೆ ಬಂದಾಗ, ರೋಗಿಗಳು ಬಂದಾಗ ಔಷಧ ಇಲ್ಲ ಅಂತೇಳಿ ಹೇಳಲಿಕ್ಕೂ ಸಾಧ್ಯ ಆಗದೆ ಪಾಪ ಇಲ್ಲಿನ ಸಿಬ್ಬಂದಿ ವರ್ಗದವರು, ವೈದ್ಯರು ತಾವೇ ಹಣ ಕೊಟ್ಟು ತಂದಿರುವಂಥದ್ದು ಕೂಡ ಇದೆ. ಇನ್ನು ಬೇರೆ ಬೇರೆ ಕಡೆ ಡಿಸ್ಪೆನ್ಸರಿಯಿಂದ ಮದ್ದುಗಳು ಉಳಿದಿದ್ದರೆ ನಮಗೆ ಕೊಡಿ ಅಂತ ಬೇಡುವಂಥ ಪರಿಸ್ಥಿತಿ ಇವತ್ತು ಈ ಸಿಬ್ಬಂದಿಗಳಿಗಿದೆ ಅಂತ ಹೇಳಿದರೆ, ಅವರಿಗೆ ವಿಮಾದಾರರಿಗೆ ಸೇವೆ ಕೊಡಬೇಕು ಅನ್ನುವಂಥ ಕಾಳಜಿಯಿಂದ ಆ ರೀತಿ ಮಾಡ್ತಾ ಇದ್ದಾರೆ. ಆದರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ, ಆಡಳಿತ ನಡೆಸೋರಿಗೆ ಈ ಬಗ್ಗೆ ಕಾಳಜಿ ಇಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕುಂದಾಪುರದಿಂದ ಯಾವುದೇ ಒಂದು ರೋಗಿ ಅಡ್ಮಿಟ್ ಆಗಬೇಕಾದ್ರೆ ಆದರ್ಶ ಆಸ್ಪತ್ರೆ ಉಡುಪಿಗೆ ಹೋಗಬೇಕು, ಇಲ್ಲ ಅಂತಿದ್ರೆ ಮಣಿಪಾಲಕ್ಕೆ ಹೋಗಬೇಕು. ಮಣಿಪಾಲ ಆಸ್ಪತ್ರೆ ಇತ್ತೀಚೆಗೆ ಸೇರ್ಪಡೆ ಆಗಿದೆ, ಒಡಂಬಡಿಕೆ ಆಗಿದೆ ಅಂತೇಳಿ ಸುದ್ದಿ ಬಂದಿದೆ, ಪತ್ರಿಕೆಯಲ್ಲಿ ಬಂದಿದೆ. ಅದು ನಮ್ಗೆ ಸಂತೋಷದ ವಿಷಯ. ಅದಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದಾರೋ ಅವರಿಗೆಲ್ಲ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಅದರ ಜೊತೆಯಲ್ಲೇನೆ ಉಡುಪಿ ಜಿಲ್ಲೆಗೆ 100 ಹಾಸಿಗೆಯ ಸಾಮರ್ಥ್ಯದ ಜಿಲ್ಲಾ ಆಸ್ಪತ್ರೆ, ಇಎಸ್ಐ ಜಿಲ್ಲಾ ಆಸ್ಪತ್ರೆ ಮಂಜೂರಾಗಿದೆ. ಕಳೆದ 4 ವರ್ಷ ಆಯಿತು. ಜಾಗ ಗುರುತು ಮಾಡಿ ಒಂದು ಬೋರ್ಡ್ ಹಾಕಿದ್ದಾರೆ ಬಿಟ್ಟರೆ ಇವತ್ತಿನವರೆಗೆ ಒಂದು ಅಡಿಗಲ್ಲಿಡುವಂಥ ಕೆಲಸ, ಒಂದು ಕಾಂಪೌಂಡ್ ವಾಲ್ ಕಟ್ಟುವಂಥ ಕೆಲಸ ಇವತ್ತು ಇಲಾಖೆ ಮಾಡಲಿಲ್ಲ. ಇಲ್ಲಿನ ಆಡಳಿತ ನಡೆಸುವವರು, ಈ ಭಾಗದ ಪಾರ್ಲಿಮೆಂಟ್ ಸದಸ್ಯರು ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೇವೆ. 4 ವರ್ಷಗಳಿಂದ ಮಂಜೂರಾಗಿರುವ ಆಸ್ಪತ್ರೆ ಕಾಮಗಾರಿ ಯಾವ ಕಾರಣಕ್ಕೆ ನೀವು ಆರಂಭ ಮಾಡೋದಿಲ್ಲ?
ಈ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ಮಣಿದಿದ್ದಾರಾ ಅಂತೇಳಿ ಹೇಳಿ ಇವತ್ತು ಇಲಾಖೆಯನ್ನು ನಾವು ಇವತ್ತು ಪ್ರಶ್ನೆ ಮಾಡುವವರಿದ್ದೇವೆ. ಹೀಗಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಅದರ ಜೊತೆಯಲ್ಲೇನೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಹೊಸ ಕಾನೂನಿನ ಮಾಸಿಕ 21,000ಕ್ಕಿಂತ ಹೆಚ್ಚು ಆದಾಯ ಇರುವವರಿಗೆ ESI ಸೌಲಭ್ಯವನ್ನು ಕೊಡಲಾಗುವುದಿಲ್ಲ, ನಿರಾಕರಿಸಲಾಗ್ತಾ ಇದೆ. ಇದು ದೊಡ್ಡ ಗಂಭೀರ ಪ್ರಶ್ನೆ. ಯಾವುದೋ ಕಾಲದಲ್ಲಿ ಮಾಡಿರುವಂಥ ಒಂದು ನಿಬಂಧನೆ ಅದನ್ನು ಇವತ್ತಿನ ಕಾಲದಲ್ಲಿ ಬದಲಾವಣೆ ಮಾಡಬೇಕು. ರೂಪಾಯಿ 36,000 ಮಾಸಿಕ ಆದಾಯದ ಮಿತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಹೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿನ ವೈದ್ಯಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಕೊಡುವವರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಈಗ ಮುಂದಿನ ಭಾಗ ತಗೊಳ್ಳಿ ಸರ್, ತಗೊಳ್ಳಿ.